ಸಂಸತ್ ಮುತ್ತಿಗೆ ಬಳಿಕ ಮೋದಿ ಮೌನಭಂಗ. ನೀಟ್ ಸೋರಿಕೆಗೆ ಕೊನೆಗೂ ಉತ್ತರ ಕೊಟ್ಟ ಪ್ರಧಾನಿ. ಕೇಂದ್ರ ಮಾತ್ರವಲ್ಲ ರಾಜ್ಯಗಳಿಗೂ ಹೊಣೆ ಎಂದ ಮೋದಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶದ ರಾಜಕೀಯದಲ್ಲೂ ದೊಡ್ಡ ಚರ್ಚೆಯಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ಸಂಸತ್ ಚಲೋ ಪ್ರತಿಭಟನೆ ನಡೆಸಿ ಪಾರ್ಲಿಮೆಂಟ್ ಮುತ್ತಿಗೆಗೆ ಯತ್ನಿಸಿದ್ರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿರುವ ಆರೋಪವೂ ಸಹ ಕೇಳಿಬಂದಿತ್ತು. ಈ ಪ್ರತಿಭಟನೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬಯಲಾದ ತಕ್ಷಣವೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಕರಣದಲ್ಲಿ 13 ಮಂದಿಯನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗದಂತೆ ಮರುಪರೀಕ್ಷೆ ನಡೆಸಿ ಯಾವುದೇ ವಿಳಂಬವಿಲ್ಲದೆ ಫಲಿತಾಂಶ ಪ್ರಕಟಿಸಲಾಗಿದೆ ಎಂದು ಪ್ರಧಾನಿ ಹೇಳಿರುವುದಾಗಿ ರಿಜಿಜು ತಿಳಿಸಿದ್ದಾರೆ. ಆದರೆ ಪ್ರಧಾನಿ ಮೋದಿಯವರ ಪ್ರಮುಖ ಸಂದೇಶವೇ ಬೇರೆ. ಪೇಪರ್ ಲೀಕ್ ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ದೇಶದ ಎಲ್ಲ ರಾಜ್ಯಗಳು ಸಮಾನ ಹೊಣೆ ಹೊತ್ತು ಕೆಲಸ ಮಾಡಬೇಕು. ಯಾವ ರಾಜ್ಯದ ಅಭ್ಯರ್ಥಿಗಳು ಅಥವಾ ಜಾಲ ಭಾಗಿಯಾಗಿದ್ದರೂ ಸಹ ಆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಧಾನಿ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಅಪರಾಧಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ನೀಡಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಪೇಪರ್ ಲೀಕ್ ತಡೆಯಲು ಸಾಧ್ಯ. ಪರೀಕ್ಷೆಗಳ ಘನತೆ ಉಳಿಸಬಹುದು, ವಿದ್ಯಾರ್ಥಿಗಳ ವಿಶ್ವಾಸವನ್ನ ಮರುಸ್ಥಾಪಿಸಬಹುದು ಎಂದು ಪ್ರಧಾನಿ ಹೇಳಿದ್ದಾರೆ. आज एनडीए पार्लियामेंट्री पार्टी का मंगल मिलन आज सब मिला और प्रधानमंत्री जी ने सबको मार्गदर्शन भी दिया है. फ्री ट्रेड एग्रीमेंट कई देशों के साथ भारत ने किया है. उस पर आदरणीय प्रधानमंत्री जी ने कहा है जितना भी फ्री ट्रेड एग्रीमेंट हुए हैं उसमें किसानों का हित को सबसे सर्वोच्च ध्यान दिया जाएगा और दिया गया है. इसलिए ये किसानों के हित में और देश हित में रहेगा. नीट के एग्ज़ाम के बारे में आदरणीय प्रधानमंत्री जी ने कहा है कि जब पेपर लीक का खबर आए तुरंत सरकार ने कार्रवाई किया. 13 लोगों को अरेस्ट करके जेल में डाल दिया गया है. जो छात्र हैं, स्टूडेंट्स हैं, उनका भविष्य को नुकसान ना हो इसलिए री एग्जामिनेशन नीट का प्राथमिकता दिया गया और री एग्जामिनेशन को सक्सेसफुली सफलतापूर्वक कंडक्ट किया गया और उसका रिजल्ट निकालने में कोई विलंब नहीं किया. दोबारा इस तरह का पेपर लीक ना हो इसके लिए प्रधानमंत्री जी ने अपील भी किया है. टॉप क्लास के वकील लोग भी साथ दें ताकि जो पेपर लीक जैसे पाप काम किया है उन लोगों को घोर सख्त सजा मिले और आगे पेपर लीक नहीं होने के लिए सख्ती से जो कदम उठाया गया है उसके बारे में भी प्रधानमंत्री जी ने जानकारी दिया. ಇನ್ನೊಂದು ಪ್ರಮುಖ ಅಂಶ, ಪ್ರಧಾನಿ ನರೇಂದ್ರ ಮೋದಿ ಯುವ ಜನರ ಭವಿಷ್ಯ ದೇಶದ ಭವಿಷ್ಯ ಎಂದು ಹೇಳಿದ್ದಾರೆ. ಸಂಸತ್ತಿನ ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ಯುವ ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಯುವಕರ ಸುರಕ್ಷತೆ, ಭದ್ರತೆ ಹಾಗೂ ಭವಿಷ್ಯವೇ ಸರ್ಕಾರದ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉಳಿದಿದೆ. ನಿನ್ನೆ ಸಂಸತ್ ಮುತ್ತಿಗೆ ಯಾಕಾಯಿತು? ವಿದ್ಯಾರ್ಥಿಗಳ ಪ್ರತಿಭಟನೆ ಯಾಕೆ ಭುಗಿಲೆದ್ದಿತು? ಲಾಠಿ ಚಾರ್ಜ್ ಆರೋಪದ ಬಗ್ಗೆ ಪ್ರಧಾನಿ ಏನೂ ಮಾತನಾಡಲಿಲ್ಲ. ಸಿಜೆಪಿ ನಡೆಸಿದ ಸಂಸತ್ ಚಲೋ ಪ್ರತಿಭಟನೆ ಬಗ್ಗೆ ಯಾವುದೇ ನೇರ ಪ್ರತಿಕ್ರಿಯೆ ನೀಡಲಿಲ್ಲ. ಕೇವಲ ಪೇಪರ್ ಲೀಕ್ ಬಗ್ಗೆ ಮಾತ್ರ ಉತ್ತರ ನೀಡಲಾಗಿದೆ. ಇತ್ತ ವಿರೋಧ ಪಕ್ಷಗಳು ಮಾತ್ರ ತಮ್ಮ ನಿಲುವು ಬದಲಿಸಿಲ್ಲ. ವಿದ್ಯಾರ್ಥಿಗಳ ವಿಶ್ವಾಸ ಸಂಪೂರ್ಣ ಕುಸಿದಿದೆ. ಪರೀಕ್ಷಾ ವ್ಯವಸ್ಥೆಯ ಪಾರದರ್ಶಕತೆ ಪ್ರಶ್ನೆಗೆ ಸಿಲುಕಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಮೂಲವನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಬೇಕು. ದೊಡ್ಡ ಜಾಲ ಇದ್ರೆ ಅದನ್ನ ಬಯಲಿಗೆ ತರಬೇಕು ಎಂದು ಆಗ್ರಹ ಮಾಡಿದೆ. ಇತ್ತ
ಇತ್ತ ಶಿಕ್ಷಣ ತಜ್ಞರು ಹೇಳುವುದೇನು? ಪ್ರತಿ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೋರಿಕೆ ಆರೋಪ ಕೇಳಿಬರ್ತಾ ಇರೋದು ಗಂಭೀರ ಬೆಳವಣಿಗೆ. ಡಿಜಿಟಲ್ ಭದ್ರತೆ, ಪ್ರಶ್ನೆ ಪತ್ರಿಕೆ ಸಾಗಣೆ, ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಣೆ, ಸೈಬರ್ ನಿಗಾವನ್ನ ಮತ್ತಷ್ಟು ಬಲಪಡಿಸಬೇಕಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸಂಸ್ಥೆಗಳ ನಡುವೆ ಉತ್ತಮ ಸಮನ್ವಯ ಅಗತ್ಯವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಲಡಾಖ್ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವೂ ಸಹ ಮುಂದುವರೆದಿದೆ. ಒಂದೆಡೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಇನ್ನೊಂದೆಡೆ ವಿವಿಧ ಬೇಡಿಕೆಗಳ ಹೋರಾಟ ಮುಂಗಾರು ಅಧಿವೇಶನದ ಆರಂಭದಲ್ಲೇ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ. ಹೀಗಾಗಿ ಹಲವು ದಿನಗಳಿಂದ ಕಾದಿದ್ದ ಪ್ರಶ್ನೆಗೆ ಕೊನೆಗೂ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ನೀಡಿದ್ದಾರೆ. ಆದರೆ ಆ ಉತ್ತರದಲ್ಲಿ ಪ್ರತಿಭಟನೆ ಬಗ್ಗೆ ಸ್ಪಷ್ಟ ಪ್ರತಿಕ್ರಿಯೆ ಇರಲಿಲ್ಲ, ಲಾಠಿ ಚಾರ್ಜ್ ಬಗ್ಗೆ ಮಾತಿರಲಿಲ್ಲ, ಸಂಸತ್ ಮುತ್ತಿಗೆ ಬಗ್ಗೆ ಅಭಿಪ್ರಾಯವೂ ಸಹ ಇರಲಿಲ್ಲ. ಬದಲಾಗಿ ಪೇಪರ್ ಲೀಕ್ ತಡೆಯಲು ಕೇಂದ್ರ ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಬೇಕು, ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಯುವಕರ ಭವಿಷ್ಯ ರಕ್ಷಿಸೋದು ಎಲ್ಲರ ಜವಾಬ್ದಾರಿ ಎಂಬ ಸಂದೇಶವನ್ನಷ್ಟೇ ಪ್ರಧಾನಿ ನೀಡಿದ್ದಾರೆ.